ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧವಾಗಿ ಅಮೆರಿಕ ಮತ್ತು ಇಸ್ರೇಲ್ ಆರಂಭಿಸಿದಂಥ ಈ ಯುದ್ಧ ಇದೆಯಲ್ಲ, ಇದು ಹೇಗೆ ಎಂಡ್ ಆಗುತ್ತೆ ಇದರ ಬಗ್ಗೆ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಟ್ರಂಪ್ಗೆ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಟ್ರಂಪ್ ಕ್ಷಣ ಕ್ಷಣಕ್ಕೂ ಕೂಡ ತನ್ನ ಹೇಳಿಕೆಗಳನ್ನು ಬದಲಿಸ್ತಲೇ ಇರ್ತಾರೆ, ಬಾಯಲ್ಲಿ ಬಾಂಬ್ ಹಾಕ್ತಲೇ ಇದ್ದಾರೆ. ಒಮ್ಮೆ ಇರಾನನ್ನು ನಾಶ ಮಾಡಿಬಿಡ್ತೀನಿ ಅಂತಾರೆ, ಇನ್ನೊಮ್ಮೆ ರೆಜಿಮನ್ನು ಚೇಂಜ್ ಮಾಡ್ತೀನಿ ಅಂತಾರೆ. ಅದಾಗಿ ಸ್ವಲ್ಪ ಸಮಯದಲ್ಲೇ ಡೀಲ್ ಆಗಿಬಿಡುತ್ತೆ, ಇರಾನ್ ಜೊತೆಗೆ ಮಾತುಕತೆ ಆಗುತ್ತೆ, ಇರಾನ್ಗೆ ಬಹಳ ಒಳ್ಳೆ ಆಫರ್ಗಳನ್ನು ಕೊಡ್ತಾ ಇದ್ದೀನಿ ಹೀಗೆ ಹೇಳ್ತಾರೆ. ಇವತ್ತಂತೂ ಇರಾನ್ನ ಮುಂದಿನ ಸುಪ್ರೀಂ ನಾಯಕ ನಾನೇ ಆಗಿಬಿಡ್ತೀನಿ, ಮುಂದಿನ ಅಯತುಲ್ಲಾ ಅನ್ನುವ ಹಂತಕ್ಕೆ ಟ್ರಂಪ್ ಮಾತನಾಡಿದ್ದಾರೆ. ಮಿತ್ರರೇ, ಟ್ರಂಪ್ ಏನೋ ದೂರದಲ್ಲಿ ಕೂತ್ಕೊಂಡು ಅಜೀಬೋ ಗರೀಬ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರಬಹುದು. ಆದರೆ ಮಿಡಲ್ ಈಸ್ಟ್ನ ಚಿತ್ರಣ ಹೇಗಿದೆ? ಇರಾನ್ ಈ ಯುದ್ಧವನ್ನು ಅನೇಕ ದೇಶಗಳಿಗೆ ವಿಸ್ತರಿಸಿದೆಯಲ್ಲ, ಆ ಎಲ್ಲ ದೇಶಗಳು ಕೂಡ ಈಗ ನ್ಯೂಕ್ಲಿಯರ್ ಭಯದಲ್ಲಿ ಬದುಕು ಸಾಗಿಸ್ತಾ ಇದ್ದಾವೆ. ಮಿತ್ರರೇ, ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ನ್ಯೂಕ್ಲಿಯರ್ ಪ್ರಯೋಗ ಆದರೆ ಇರಾನ್ ಮೇಲೆ ಆಗಬೇಕು, ಸುತ್ತಮುತ್ತಲಿನ ದೇಶಕ್ಕೆ ಯಾಕೆ ಭಯ, ಅವ್ರಿಗೆ ಯಾಕೆ ನ್ಯೂಕ್ಲಿಯರ್ ಟೆನ್ಷನ್ ಅಂತ? ಖಂಡಿತವಾಗ್ಲೂ ಟೆನ್ಷನ್ ಇದೆ. ಇವತ್ತು ಒಂದು ಪುಟ್ಟ ಇಸ್ಲಾಮಿಕ್ ದೇಶ ತನ್ನ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ, ಒಂದು ಅಡ್ವೈಸರಿಯನ್ನು ರಿಲೀಸ್ ಮಾಡಿದೆ. ಅದು ನ್ಯೂಕ್ಲಿಯರ್ ರೇಡಿಯೇಷನ್ ಅಡ್ವೈಸರಿ. ಒಂದು ವೇಳೆ ನ್ಯೂಕ್ಲಿಯರ್ ವಿಕಿರಣ ಬಂದಿದ್ದೇ ಆದರೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನೇನು ಮಾಡಬೇಕು, ಹೇಗೆ ಜೀವ ಉಳಿಸ್ಕೊಳ್ಬೇಕು, ದೇಶವನ್ನು ರಕ್ಷಿಸಿಕೊಳ್ಬೇಕು, ಇದರ ಬಗ್ಗೆ ಆ ಪುಟ್ಟ ರಾಷ್ಟ್ರ ಅಡ್ವೈಸರಿಯನ್ನು ರಿಲೀಸ್ ಮಾಡಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ಆಫ್ರಿಕಾದ ಇನ್ನೊಂದು ಪುಟ್ಟ ರಾಷ್ಟ್ರ ಒಂದು ವೇಳೆ ಈ ಯುದ್ಧ ಏನಾದರೂ ಇಸ್ರೇಲ್ ವಿರುದ್ಧವಾಗಿ ತಿರುಗಿದ್ದೇ ಆದರೆ, ಅಂದರೆ ಇಸ್ರೇಲನ್ನು ನಾಶ ಮಾಡ್ತೀನಿ ಅಂತ ಇರಾನ್ ಏನಾದರೂ ಬಹಳ ಗಂಭೀರವಾಗಿ ದಾಳಿ ಮಾಡಿದ್ದೇ ಆದರೆ, ಅಂತಹ ಸಂದರ್ಭದಲ್ಲಿ ನಾವು ಇಸ್ರೇಲ್ನ ರಕ್ಷಣೆಗಿಳಿತೀವಿ, ಯಾವ ಕಾರಣಕ್ಕೂ ಕೂಡ ಇಸ್ರೇಲ್ಗೆ ಹಿನ್ನಡೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಆಫ್ರಿಕಾದ ಒಂದು ರಾಷ್ಟ್ರ ಹೇಳಿಕೆ ಕೊಟ್ಟಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಯುದ್ಧವನ್ನು ಆರಂಭಿಸಿದಂತಹ ಟ್ರಂಪ್ ಯುದ್ಧ ನಿಲ್ಲಿಸೋದಕ್ಕೋಸ್ಕರವಾಗಿ ಇರಾನ್ಗೆ 15 ಅಂಶಗಳ ಒಂದು ಪ್ಲಾನ್ ಅನ್ನು ಕೊಟ್ಟಿದ್ರು. ನೀವಿದಕ್ಕೆ ಒಪ್ಕೊಳ್ಳಿ, ಯುದ್ಧ ನಿಂತೋಗುತ್ತೆ ಅಂತ. ಆದರೆ ಇರಾನ್ ಅದನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಅದನ್ನು ಒಂದು ರೀತಿಯಲ್ಲಿ ಹರಿದು ಕಸದ ಬುಟ್ಟಿಗೆ ಹಾಕಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕದೊಂದಿಗೆ ನಾವು ಒಪ್ಪಂದವನ್ನು ಮಾಡಿಕೊಳ್ಳೋದಿಲ್ಲ. ಈ ಯುದ್ಧವನ್ನು ಆರಂಭಿಸಿದ್ದು ಟ್ರಂಪ್, ಆದರೆ ಈ ಯುದ್ಧವನ್ನು ಎಂಡ್ ಮಾಡುವಂತಹದ್ದು ಇರಾನ್. ಅದು ಹೇಗೆ ಎಂಡ್ ಆಗಬೇಕು, ಏನಾಗಬೇಕು ಅದನ್ನು ನಾವು ನಿರ್ಧಾರ ಮಾಡ್ತೀವಿ. ಈ ರೀತಿಯಾಗಿ ಇರಾನ್ ಅಗ್ರೆಸಿವ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಮಿತ್ರರೇ, ಕೆಲವೊಮ್ಮೆ ಈ ಇರಾನ್ನ ಮಾತುಗಳನ್ನು ಕೇಳಿದ್ರೆ ನಿಜವಾಗ್ಲೂ ಕೂಡ ಅವರು ಯುದ್ಧ ಗೆಲ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಅದಕ್ಕೆ ಹೇಳೋದು ಇನ್ಫಾರ್ಮೇಷನ್ ವಾರ್ಫೇರ್ ಅಂತ. ಇವತ್ತು ಪಾಕಿಸ್ತಾನ ಆಗಿರಬಹುದು, ಇರಾನ್ ಆಗಿರಬಹುದು, ಈ ಎಲ್ಲ ದೇಶಗಳು ಕೂಡ ಬ್ಯಾಟಲ್ ಗ್ರೌಂಡ್ನಲ್ಲಿ ಯುದ್ಧವನ್ನು ಗೆಲ್ಲುವಂತಹದ್ದು ಕಷ್ಟ ಇದೆ. ಆದರೆ ಇವರು ಇನ್ಫಾರ್ಮೇಷನ್ ವಾರ್ಫೇರ್ನಲ್ಲಿ ಮಾತ್ರ ಸದಾ ಜಯ ಗಳಿಸ್ತಾರೆ. ಇವತ್ತು ಕೆಲ ಸೋಷಿಯಲ್ ಮೀಡಿಯಾಗಳ ಮೀಮ್ಸನ್ನು ನೋಡಿದ್ರೆ ನಿಜವಾಗ್ಲೂ ಅಮೆರಿಕಾಗೆ ಸೋಲಾಗಿದೆಯೇನೋ ಅಥವಾ ಇಸ್ರೇಲ್ ಭೂಪಟದಲ್ಲೇ ಇಲ್ವೇನೋ ಈ ಭಾವನೆಗಳು ಬರ್ತವೆ. ಯಾಕೆ ಕೇಳಿದ್ರೆ ಅವರು ಮೀಮ್ಸ್ಗಳನ್ನು ಹರಿಬಿಡೋದಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಪಗ್ಯಾಂಡಾ ಬಿಲ್ಡ್ ಮಾಡೋದ್ರಲ್ಲಿ ಎತ್ತಿದ ಕೈ. ಅವ್ರ ಪರವಾಗಿ ಕೆಲಸ ಮಾಡೋದಕ್ಕೂ ಕೂಡ ಬಹಳಷ್ಟು ಜನ ಇದ್ದಾರೆ. ಅದಕ್ಕೆ ಸರಿಯಾಗಿ ಇರಾನ್ನ ಸ್ಟೇಟ್ಮೆಂಟ್ಗಳು ಕೂಡ ಅಷ್ಟೇ ಖಾರವಾಗಿರ್ತವೆ. ಅವರ ಮಿಸೈಲ್ಗಳು ಎಷ್ಟು ಖಾರವಾಗಿರ್ತವೋ ಗೊತ್ತಿಲ್ಲ, ಆದರೆ ಅವರ ಸ್ಟೇಟ್ಮೆಂಟ್ಗಳಂತೂ ಬಹಳ ತೀಕ್ಷ್ಣವಾಗಿರ್ತವೆ. ಹೀಗೆ ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಈಗ ಜಿದ್ದಾಜಿದ್ದಿಗೆ ತಿರುಗಿದೆ. ಇರಾನ್ನ ಹೋರಾಟ ಹೇಗಿದೆ ಅಂತಂದರೆ, ನನ್ನ ತಲೆ ಹೋದರೂ ಕೂಡ ಪರವಾಗಿಲ್ಲ, ಶತ್ರುವಿನದ್ದು ಒಂದು ಕಣ್ಣಾದರೂ ಹೋಗಬೇಕು ಅಂತ ಅವರು ಪಣ ತೊಟ್ಟಂತೆ ಕಾಣ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮದಗಜಗಳು ಈ ರೀತಿಯಾಗಿ ಏನೋ ಕಾದಾಟ ಮಾಡ್ತಾ ಇದ್ದಾವೆ. ಆದರೆ ಅಕ್ಕಪಕ್ಕದಲ್ಲಿ ಪುಟ್ಟ ರಾಷ್ಟ್ರಗಳಿದಾವಲ್ಲ, ಒಂದು ಕ್ಷಣವೂ ಕೂಡ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ, ಭಯದಲ್ಲೇ ಬದುಕುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಕುವೈತ್ ಇವತ್ತು ತನ್ನ ದೇಶದ ಜನರಿಗೆ ಒಂದು ಅಡ್ವೈಸರಿಯನ್ನು ರಿಲೀಸ್ ಮಾಡಿದೆ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ದೇಶ ಎಷ್ಟು ಭಯಗೊಂಡಿದೆ ಅಂತ. ಆ ಅಡ್ವೈಸರಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ, ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಿದ್ದು. ಒಂದು ವೇಳೆ ನ್ಯೂಕ್ಲಿಯರ್ ರೇಡಿಯೇಷನ್ ಏನಾದರೂ ಸೋರಿಕೆ ಆಗಿದ್ದೇ ಆದರೆ ಅದರಿಂದ ದೇಶವನ್ನು ಬಚಾವ್ ಮಾಡಿಕೊಳ್ಳೋದು ಹೇಗೆ, ಜನಸಾಮಾನ್ಯರು ಅನುಸರಿಸಬೇಕಾದಂತಹ ಕ್ರಮಗಳೇನು, ತಮ್ಮ ಜೀವವನ್ನು ಹೇಗೆ ಉಳಿಸ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಕುವೈತ್ನ ಸರ್ಕಾರ ತನ್ನ ಜನರಿಗೆ ಒಂದು ಅಡ್ವೈಸರಿಯನ್ನು ರಿಲೀಸ್ ಮಾಡಿದೆ. ಮಿತ್ರರೇ, ಇದನ್ನು ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು, ಕುವೈತ್ ಯಾಕೆ ನ್ಯೂಕ್ಲಿಯರ್ ಅಡ್ವೈಸರಿಯನ್ನು ರಿಲೀಸ್ ಮಾಡುತ್ತೆ? ಏನಾದರೂ ಅಮೆರಿಕ ಇರಾನ್ ಮೇಲೆ ನ್ಯೂಕ್ಲಿಯರ್ ಬಾಂಬನ್ನು ಹಾಕುತ್ತಾ, ಅದರಿಂದ ಏನಾದರೂ ರೇಡಿಯೇಷನ್ ಬರುತ್ತಾ ಕೇಳಿದ್ರೆ ಅಂತಹ ಸುಳಿವು ಇದುವರೆಗೆ ಸಿಕ್ಕಿಲ್ಲ. ಆದರೆ ಅದನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಯ್ತಲ್ಲ, ರಷ್ಯಾ ಒಂದು ನ್ಯೂಕ್ಲಿಯರ್ ಪವರ್ ದೇಶ, ಉಕ್ರೇನ್ ಬಳಿಯಲ್ಲಿ ಯಾವುದೇ ನ್ಯೂಕ್ಲಿಯರ್ ಪವರ್ ಇರಲಿಲ್ಲ. ಆದರೆ ಯುರೋಪ್ನ ರಾಷ್ಟ್ರಗಳಿಗಾಗಿರಬಹುದು ಅಥವಾ ಇಡೀ ವಿಶ್ವಕ್ಕಾಗಿರಬಹುದು, ರಷ್ಯಾ ಬಹಳ ಕೆಟ್ಟ ಸನ್ನಿವೇಶದಲ್ಲಿ ಯುಕ್ರೇನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಬಹುದು ಅನ್ನುವಂಥ ಸಣ್ಣ ಅನುಮಾನವೂ ಕೂಡ ವಿಶ್ವಕ್ಕಿರಲಿಲ್ಲ. ಒಂದು ನಂಬಿಕೆನೇ ಇತ್ತು. ಸುಮ್ಮನೆ ಕೆಲವರು ಭಯಪಡಿಸೋದಕ್ಕೋಸ್ಕರವಾಗಿ ಅಥವಾ ರಷ್ಯಾದ ಬಗ್ಗೆ ಒಂದು ಪ್ರೊಪಗ್ಯಾಂಡಾ ಬಿಲ್ಡ್ ಮಾಡೋದಕ್ಕೋಸ್ಕರವಾಗಿ ಅಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಬಿಟ್ಟರೆ ರಷ್ಯಾ ನ್ಯೂಕ್ಲಿಯರ್ ಬಾಂಬ್ ಹಾಕುತ್ತೆ ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ಮಿತ್ರರೇ, ಇರಾನ್ ವಿರುದ್ಧದ ಈ ಯುದ್ಧದಲ್ಲಿ ನ್ಯೂಕ್ಲಿಯರ್ ಪ್ರಯೋಗ ಆಗೋದಿಲ್ಲ ಅಂತ ಕಡಾಖಂಡಿತವಾಗಿ ಯಾರೂ ಕೂಡ ಹೇಳೋದಕ್ಕೆ ಸಿದ್ಧ ಇಲ್ಲ. ಯಾಕೆ ಅಂತಂದರೆ ಈಗ ಯುದ್ಧದ ಪಾರ್ಟಿಯಾಗಿರುವಂಥದ್ದು ಅಮೆರಿಕ.
ಅಮೆರಿಕ ತನ್ನ ಹಿತಾಸಕ್ತಿಗೆ ಅಥವಾ ತನ್ನ ದೊಡ್ಡ ಕಿರೀಟ ಇದೆಯಲ್ಲ, ವಿಶ್ವಕ್ಕೆ ನಾನೇ ಹಿರಿಯಣ್ಣ ಅಂತ, ಅದಕ್ಕೇನಾದರೂ ತೊಂದರೆ ಬಂತು ಅಂತಂದ್ರೆ ಅವರು ಎಂತಹ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ಬೇಕಾದರೂ ಇಡ್ತಾರೆ. ಯಾವ ನ್ಯೂಕ್ಲಿಯರ್ ಅನ್ನ ತೆಗೆದು ಹಾಕಬೇಕು, ಇರಾನ್ ಕೈಗೆ ನ್ಯೂಕ್ಲಿಯರ್ ಸಿಗಬಾರದು ಅಂತ ಅಮೆರಿಕ ಯುದ್ಧವನ್ನು ಆರಂಭಿಸಿದೆಯೋ, ಅಂತಿಮವಾಗಿ ಅಮೆರಿಕವೇ ನ್ಯೂಕ್ಲಿಯರ್ ಪ್ರಯೋಗ ಮಾಡಿದ್ರು ಏನು ಆಶ್ಚರ್ಯ ಪಡಬೇಡಿ. ಅಂತಹದೊಂದು ಭಯ ಇದ್ದೇ ಇದೆ. ಆದರೆ ಮಿತ್ರರೇ, ಕುವೈತ್ ಈಗ ಅಡ್ವೈಸರಿ ರಿಲೀಸ್ ಮಾಡಿರೋದು ಈ ವಿಚಾರಕ್ಕಲ್ಲ, ಇರಾನ್ನ ಬುಷೆಹರ್ ನ್ಯೂಕ್ಲಿಯರ್ ಪ್ಲಾಂಟ್ನ ಕುರಿತಾಗಿ. ಮಿತ್ರರೇ, ಈ ಮ್ಯಾಪ್ ಅನ್ನ ನೋಡಿ. ಒಂದು ಕಡೆ ಕುವೈತ್ ಇದೆ, ಇನ್ನೊಂದು ಕಡೆಯಲ್ಲಿ ಇರಾಕ್ ಇದೆ, ಪರ್ಷಿಯನ್ ಗಲ್ಫ್ನ ಉತ್ತರ ಭಾಗದಲ್ಲಿ ಇರಾನ್ ಇದೆ. ಈ ಪರ್ಷಿಯನ್ ಗಲ್ಫ್ಗೆ ಅಂಟಿಕೊಂಡಿರುವಂತಹದ್ದೇ ಬುಷೆಹರ್ ಸಿಟಿ. ಇಲ್ಲಿ ಇರಾನ್ನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಈಗ ಕುವೈತ್ಗೆ ಹೆದರಿಕೆ ಹುಟ್ಟಿರುವಂತಹದ್ದೇ ಈ ಪವರ್ ಪ್ಲಾಂಟ್ ಕಾರಣದಿಂದಾಗಿ. ಅದು ಯಾಕೆ ಕೇಳಿದ್ರೆ, ಇಸ್ರೇಲ್ ಮತ್ತು ಅಮೆರಿಕ ಈಗಾಗಲೇ ಈ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ 2 ಮಿಸೈಲ್ಗಳನ್ನು ಉಡಾಯಿಸಿದಾವೆ. ಇದರಿಂದ ಕುವೈತ್ಗೆ ಒಂದು ಸಂಕೇತ ಸಿಗ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಈ ಯುದ್ಧ ಅಂತ್ಯವಾಗೋದ್ರೊಳಗಾಗಿ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡ್ತವೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬಿಡುವ ಮಾತೇ ಇಲ್ಲ ಅಂತ ಕುವೈತ್ಗೆ ಅನಿಸ್ತಾ ಇದೆ. ಮಿತ್ರರೇ, ಇದಕ್ಕೊಂದು ಇತಿಹಾಸವೂ ಕೂಡ ಇದೆ. ಈ ಬುಷೆಹರ್ ಪವರ್ ಪ್ಲಾಂಟ್ ಇದೆಯಲ್ಲ, ಇದು ಇರಾನ್ನ ನ್ಯೂಕ್ಲಿಯರ್ನ ಮೂಲ. ಇರಾನ್ ಆರಂಭದಲ್ಲಿ ಏನು ಹೇಳ್ತಾ ಇತ್ತು, ನಾವು ನಾಗರಿಕ ಉದ್ದೇಶಕ್ಕೋಸ್ಕರವಾಗಿ, ಅಂದರೆ ನಮ್ಮ ದೇಶಕ್ಕೆ ಎಲೆಕ್ಟ್ರಿಸಿಟಿ ಬೇಕಲ್ಲ, ಅದಕ್ಕೋಸ್ಕರವಾಗಿ ಪವರ್ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡ್ತೀವಿ, ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ನಾವು ಅಭಿವೃದ್ಧಿ ಮಾಡೋದಕ್ಕೆ ಯತ್ನ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇತ್ತು. ಹಾಗೆ ಹುಟ್ಟಿಕೊಂಡಿದ್ದೇ ಈ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಆದರೆ ಇಸ್ರೇಲ್ ಮತ್ತು ಅಮೆರಿಕಾಗೆ ಅದರಲ್ಲಿ ಯಾವುದೇ ನಂಬಿಕೆ ಇಲ್ಲ. ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಇರಾನ್ ತನ್ನ ನ್ಯೂಕ್ಲಿಯರ್ ವೆಪನ್ ಟೆಕ್ನಾಲಜಿ ಅಭಿವೃದ್ಧಿಗೆ ಬಳಸ್ಕೊಳ್ತಾ ಇದೆ ಎನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ವು. ಹೀಗಾಗಿ ಇರಾಕ್ ಯುದ್ಧದ ಸಂದರ್ಭದಲ್ಲೂ ಕೂಡ ಈ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಟಾರ್ಗೆಟ್ ಮಾಡಲಾಗಿತ್ತು. ಅನಂತರ 1990ರ ದಶಕದಲ್ಲಿ ಏನಾಗುತ್ತೆ ಕೇಳಿದ್ರೆ, ರಷ್ಯಾ ಇಲ್ಲಿಗೆ ಎಂಟ್ರಿ ಕೊಡುತ್ತೆ. ರಷ್ಯಾ ಮತ್ತು ಇರಾನ್ನ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರವಾಗಿ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಮೇಂಟೈನ್ ಮಾಡುವ ಕೆಲಸ ರಷ್ಯಾಗೆ ಸಿಗುತ್ತೆ. ರಷ್ಯಾದ ಸರ್ಕಾರಿ ಕಂಪನಿಯೇ ಇದರ ಹೊಣೆಯನ್ನು ಹೊತ್ತುಕೊಳ್ಳುತ್ತೆ. ಆ ಪ್ರಕಾರವಾಗಿ ರಷ್ಯಾದಿಂದ 800ರಿಂದ 1000 ಸಿಬ್ಬಂದಿ ಈ ಬುಷೆಹರ್ ಪವರ್ ಪ್ಲಾಂಟ್ಗೆ ಬರ್ತಾರೆ. ಕೆಲ ವರದಿಗಳ ಪ್ರಕಾರ ಇದೊಂದು ರಷ್ಯಾದ ಸ್ಪೈ ಯೋಜನೆಯೂ ಕೂಡ ಆಗಿತ್ತು, ಹೀಗಂತಲೂ ಕೂಡ ಹೇಳಲಾಗುತ್ತೆ. ಇಲ್ಲೊಂದು ಸೂಕ್ಷ್ಮ ವಿಚಾರ ಇದೆ, ಇದನ್ನು ಕೂಡ ನಿಮಗೆ ಹೇಳಬೇಕು. ಮೊನ್ನೆವರೆಗೂ ಕೂಡ ರಷ್ಯಾಗೆ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗೋದು ಬೇಕಾಗಿರಲಿಲ್ಲ. ರಷ್ಯಾ ಈಗಲೂ ಕೂಡ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗಲಿ ಅಂತ ಬಯಸೋದಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕದ ಕೈ ಮೇಲಾಗುತ್ತೆ ಅಂತಾದ್ರೆ ಇರಾನ್ ನ್ಯೂಕ್ಲಿಯರ್ ಹೊಂದಿದ್ರೂ ಕೂಡ ನಮಗೆ ಪ್ರಾಬ್ಲಮ್ ಇಲ್ಲ ಅಂತ ರಷ್ಯಾ ಈಗ ಹೇಳ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಕೇಳಿದ್ರೆ, ಇತ್ತೀಚೆಗೆ ಪುತಿನ್ ಮತ್ತು ಈ ಹಿಂದಿನ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ನಡುವೆ ಆದಂತಹ ಮಾತುಕತೆಯ ಒಂದಿಷ್ಟು ವಿವರವನ್ನ ಅಮೆರಿಕ ಲೀಕ್ ಮಾಡಿತ್ತು. ಆ ವಿವರ ಏನಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು? ರಷ್ಯಾದ ಪುತಿನ್ ಜಾರ್ಜ್ ಬುಷ್ ಜೊತೆಗೆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಗ್ಗೆ ಮಾತನಾಡಿದ್ರು. ಹೀಗಾಗಿ ರಷ್ಯಾ 1990ರ ದಶಕದಲ್ಲೇ ಈ ಬುಷೆಹರ್ ಪವರ್ ಪ್ಲಾಂಟ್ಗೆ ತನ್ನ ಒಂದಷ್ಟು ಜನರನ್ನ ಕಳುಹಿಸಿ ಅಲ್ಲಿ ಮೇಂಟೆನೆನ್ಸ್ ಮಾಡುವ ಮೂಲಕ ಒಂದು ಹಂತದಲ್ಲಿ ಸ್ಪೈ ಕೆಲಸವನ್ನ ಮಾಡಿ ಅದರ ಮೇಲೆ ನಿಗಾವನ್ನ ಇಟ್ಟಿತ್ತು ಅಂತ ಕೆಲ ವರದಿಗಳಿದಾವೆ. ಆದರೆ ಈಗ ಇರಾನ್ ವಿರುದ್ಧದ ಈ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಈ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಟಾರ್ಗೆಟ್ ಮಾಡಿದವೆ. 2 ಮಿಸೈಲ್ಗಳನ್ನು ಈಗಾಗಲೇ ಹಿಟ್ ಮಾಡಿದವೆ. ಆದರೆ ಬಿದ್ದಿರುವಂತಹ ಮಿಸೈಲ್ಗಳಿಂದ ಪವರ್ ಪ್ಲಾಂಟ್ಗೆ ಏನೂ ಡ್ಯಾಮೇಜ್ ಆಗಿಲ್ಲ, ಅದೀಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಇರಾನ್ ಹೇಳ್ತಾ ಇದೆ. ಇಲ್ಲಿ ಕಹಾನಿಯಲ್ಲಿ ಟ್ವಿಸ್ಟ್ ಏನು ಕೇಳಿದ್ರೆ, ಇದು ಇಸ್ರೇಲ್ ಮತ್ತು ಅಮೆರಿಕದ ತಂತ್ರಗಾರಿಕೆ. ಮೊದಲಿಗೆ ಅವರು ಏಕಕಾಲಕ್ಕೆ ಇಡೀ ಬುಷೆಹರ್ ಪ್ಲಾಂಟ್ ಅನ್ನ ಹಾನಿ ಮಾಡೋದಿಲ್ಲ, ಅದನ್ನ ನಾಶ ಮಾಡೋ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಯಾಕೆ ಕೇಳಿದ್ರೆ ಅಲ್ಲಿ ರಷ್ಯಾದ ಸಿಬ್ಬಂದಿಗಳಿದ್ದಾರೆ, 1000 ಸಂಖ್ಯೆಯಲ್ಲಿ ಸಿಬ್ಬಂದಿಗಳಿದ್ದಾರೆ. ಅದಕ್ಕೇನ್ ಮಾಡ್ತಾರೆ, 2 ಬಾಂಬನ್ನು ಹಾಕ್ತಾರೆ, ಅಲ್ಲೊಂದು ಉದ್ವಿಗ್ನತೆ ಸೃಷ್ಟಿ ಮಾಡ್ತಾರೆ. ಆಗ ಸಹಜವಾಗಿ ರಷ್ಯಾ ತನ್ನ ಸಿಬ್ಬಂದಿಗಳನ್ನ ವಾಪಸ್ ಕರೆಸ್ಕೊಳ್ಳುತ್ತೆ. ಈಗಾಗಲೇ ಬಾಂಬ್ ಬೀಳುತ್ತಿದ್ದಂತೆ ರಷ್ಯಾ ಆ ಕೆಲಸವನ್ನ ಮಾಡಿ ಮುಗಿಸಿದೆ, ತನ್ನ ಸಿಬ್ಬಂದಿಯನ್ನ ಅಲ್ಲಿಂದ ಇವ್ಯಾಕ್ಯುಯೇಟ್ ಮಾಡಿದೆ. ನೆಕ್ಸ್ಟ್ ಇಸ್ರೇಲ್ನ ಟಾರ್ಗೆಟ್ ಇರುವಂತಹದ್ದೇ ಬುಷೆಹರ್ ಪವರ್ ಪ್ಲಾಂಟ್ ಅನ್ನು ಹಿಟ್ ಮಾಡಿ ಅದನ್ನು ಮುಗಿಸುವಂತಹದ್ದು. ಇದು ಈಗ ಕುವೈತ್ಗೆ ನಿದ್ದೆಗೆಡುವಂತೆ ಮಾಡಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಬುಷೆಹರ್ನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಕುವೈತ್ ದೇಶ. ಇಸ್ರೇಲ್ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ನ್ಯೂಕ್ಲಿಯರ್ ಸೋರಿಕೆ ಆಯಿತು ಅಂತಾದ್ರೆ, ಆ ವಿಕಿರಣಗಳು ಹೊರಗೆ ಬಂತು ಅಂತಾದ್ರೆ ಅದು ಕುವೈತ್ ದೇಶಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಅನ್ನು ಮಾಡಬಹುದು, ಅಲ್ಲಿ ಸಾವು ನೋವಿಗೆ ಕಾರಣ ಆಗಬಹುದು. ಹೀಗಾಗಿ ಅವರು ತನ್ನ ಜನರಿಗೆ ಅಂತಹ ಸನ್ನಿವೇಶವನ್ನು ಎದುರಿಸೋದಕ್ಕೋಸ್ಕರವಾಗಿ ಅಡ್ವೈಸರಿಯನ್ನು ರಿಲೀಸ್ ಮಾಡಿದ್ದಾರೆ, ಆ ಸಂದರ್ಭವನ್ನು ಹೇಗೆ ನಿಭಾಯಿಸಬೇಕು ಅಂತ. ಈ ನಡುವೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯೂ ಕೂಡ ಎಲ್ಲಾ ರಾಷ್ಟ್ರಗಳಿಗೆ ಮನವಿ ಮಾಡಿಕೊಂಡಿದೆ. ಯುದ್ಧದ ನಡುವೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಹೋಗಬೇಡಿ, ವಿಕಿರಣ ಸೋರಿಕೆ ಆಗಿದ್ದೆ ಆದ್ರೆ ಬಹಳ ದೊಡ್ಡ ಹಾನಿ ಆಗುತ್ತೆ, ಮನುಕುಲಕ್ಕೆ ವಿನಾಶಕಾರಿ ಆಗುತ್ತೆ ಅಂತ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಸದ್ಯ ಇಂತಹ ಎಚ್ಚರಿಕೆಗೆ ಯಾವುದೇ ಬೆಲೆ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಪತ್ರಿಕೆಗಳಲ್ಲಿ 1-2 ಹೆಡ್ಲೈನ್ ಸುದ್ದಿಗಳಾಗಬಹುದಷ್ಟೇ. ಇದನ್ನ ಅಮೆರಿಕ ಆಗಲಿ, ಇಸ್ರೇಲ್ ಆಗಲಿ, ಇರಾನ್ ಆಗಲಿ ಯಾವುದೇ ದೇಶಗಳು ಕೂಡ ಕನ್ಸಿಡರ್ ಮಾಡುವಂತಹ ಸ್ಥಿತಿಯಲ್ಲೇ ಇಲ್ಲ. ಇದಿಷ್ಟು ನ್ಯೂಕ್ಲಿಯರ್ ವಿಚಾರವಾದರೆ
ಪ್ರತಿಷ್ಠಿತ ವಾಲ್ ಸ್ಟ್ರೀಟ್ ಜರ್ನಲ್ ಒಂದು ಸುದ್ದಿಯನ್ನು ಪ್ರಕಟಿಸಿದೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ, ಟ್ರಂಪ್ ಅವರು ಯುದ್ಧವನ್ನ ಕೆಲವೇ ವಾರದಲ್ಲಿ ಅಥವಾ ಸಾಧ್ಯ ಆದರೆ ಒಂದೇ ವಾರದಲ್ಲಿ ಕೊನೆಗಾಣಿಸುವುದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಆ ರೀತಿಯ ಮನಸ್ಥಿತಿಯನ್ನು ಅವರು ಹೊಂದಿದ್ದಾರೆ. ಯುದ್ಧ ಲಾಂಗ್ ಟರ್ಮ್ ವರೆಗೆ ಮುಂದುವರಿಯುವಂತಹದ್ದು ಟ್ರಂಪ್ಗೆ ಈಗ ಇಷ್ಟ ಇಲ್ಲ. ಇದು ಅಮೆರಿಕದ ರಾಜಕಾರಣದ ಮೇಲೆ ಬಹಳ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತೇಳಿ ತನ್ನ ಆಪ್ತರೊಂದಿಗೆ ಟ್ರಂಪ್ ಅವರು ಹೇಳ್ಕೊಂಡಿದ್ದಾರಂತೆ. ಟ್ರಂಪ್ ಅವರಿಗೆ ಮಿಡ್ ಟರ್ಮ್ ಎಲೆಕ್ಷನ್ಗೆ ಹಿನ್ನಡೆ ಆಗುವಂತಹದ್ದು ಪಕ್ಕಾ ಆಗೋಗಿದೆ. ಅಮೆರಿಕದಲ್ಲಿ ಹೊರಬಂದಂತಹ ಇತ್ತೀಚಿನ ಅಪ್ರೂವಲ್ ರೇಟಿಂಗ್ ನಲ್ಲಿ ಟ್ರಂಪ್ ಅವರ ರೇಟಿಂಗ್ ಪಾತಾಳಕ್ಕೆ ಕುಸಿದಿದೆ. ಹೀಗಾಗಿ ಯುದ್ಧವನ್ನ ಆದಷ್ಟು ಶೀಘ್ರದಲ್ಲಿ ಎಂಡ್ ಮಾಡಬೇಕು ಅಂತ ಟ್ರಂಪ್ ಅವರು ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಇದಕ್ಕೆ ಇಸ್ರೇಲ್ ಒಪ್ತಾ ಇಲ್ಲ ಅನ್ನುವಂತಹ ಸೂಚನೆ ಕೂಡ ಸಿಗ್ತಾ ಇದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಹಿರಿಯ ಸಲಹೆಗಾರನಾಗಿರುವಂತಹ ಓಫಿಕ್ ಪ್ಲಾಕ್ ಕೊಟ್ಟಂತಹ ಹೇಳಿಕೆಯಲ್ಲಿ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಈ ಯುದ್ಧಕ್ಕೆ ರಾಜತಾಂತ್ರಿಕ ಮಾರ್ಗದಲ್ಲಿ ಪರಿಹಾರ ಅಸಾಧ್ಯ. ಅಂದ್ರೆ ಮಾತುಕತೆ ಮೂಲಕವಲ್ಲ ಇದಕ್ಕೇನೋ ಪರಿಹಾರ ಕಂಡುಕೊಳ್ಳಬಹುದು ಅಂತಂದ್ರೆ ಅದು ಮೂರ್ಖತನ, ಅದು ಸಾಧ್ಯವೇ ಇಲ್ಲ. ಈ ಯುದ್ಧಕ್ಕೆ ಪರಿಹಾರ ಅಂತಂದ್ರೆ ಅದಕ್ಕೆ ಎರಡೇ ಮಾರ್ಗಗಳಿರೋದು. ಮೊದಲನೇದಾಗಿ ಏನು ಕೇಳಿದ್ರೆ, ಈ ರೆಜಿಮನ್ನ ಅಂತ್ಯಗೊಳಿಸೋದು, ಇರಾನ್ನಲ್ಲಿ ಆಡಳಿತವನ್ನ ಕೊನೆಗಾಣಿಸಿ ಹೊಸ ಆಡಳಿತವನ್ನ ತರುವಂತಹದ್ದು. ಇದಾಗ್ಲಿಲ್ಲ ಅಂತಾದ್ರೆ ಇರಾನ್ನ ಸೈನಿಕ ಸಾಮರ್ಥ್ಯವನ್ನ ಸ್ಟೋನ್ ಏಜ್ಗೆ ಕಳುಹಿಸುವಂತಹದ್ದು. ಅದರ ಅರ್ಥ ಏನು ಕೇಳಿದ್ರೆ, ಇರಾನ್ ಬಳಿಯಲ್ಲಿ ಯಾವುದೇ ಮಾಡರ್ನ್ ಶಸ್ತ್ರಾಸ್ತ್ರಗಳಿರಬಾರ್ದು. ಈ ಹಿಂದಿನ ಕಾಲದಲ್ಲಿ ದೊಣ್ಣೆ, ಬಡಿಗೆ ಇದನ್ನೆಲ್ಲ ಹಿಡ್ಕೊಂಡಿರ್ತಿದ್ರಲ್ಲ, ಆ ಸ್ಥಿತಿಗೆ ಅಲ್ಲಿನ ಸೇನೆಯನ್ನು ಕಳುಹಿಸಿದ್ರೆ ಈ ಯುದ್ಧಕ್ಕೆ ಪರಿಹಾರ ಸಿಗುತ್ತೆ. ಅದನ್ನು ಬಿಟ್ಟು ಸುಳ್ಳು ಹೇಳುವಂತಹ ಇರಾನ್ ಜೊತೆಗೆ ಯಾವುದೇ ರೀತಿಯಲ್ಲೂ ಮಾತುಕತೆ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನೆತನ್ಯಾಹು ಅವರ ಸೀನಿಯರ್ ಅಡ್ವೈಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ನಡುವೆ ಆಫ್ರಿಕಾದ ಅತ್ಯಂತ ಬಡ ದೇಶವಾದಂತಹ ಉಗಾಂಡದ ಸೇನೆ ಕೊಟ್ಟಂತಹ ಹೇಳಿಕೆ ಬಹಳ ಆಶ್ಚರ್ಯವನ್ನು ಹುಟ್ಟಿಸುತ್ತೆ. ಅವ್ರು ಹೇಳಿದ್ದಾರೆ, ಒಂದು ವೇಳೆ ಇಸ್ರೇಲನ್ನು ಮುಗಿಸುವಂತಹ ಯೋಜನೆಗೆ ಇರಾನ್ ಏನಾದರೂ ಕೈ ಹಾಕಿದ್ದೆ ಆದರೆ, ಇರಾನ್ ಪದೇ ಪದೇ ಹೇಳ್ತಾ ಇರುತ್ತಲ್ಲ, ನಾವೇನಾದರೂ ಮನಸ್ಸು ಮಾಡಿದ್ದೆ ಆದರೆ ಇಸ್ರೇಲನ್ನು ನಕ್ಷೆಯಿಂದಲೇ ಅಳಿಸಾಕ್ಬಿಡ್ತೀವಿ ಅಂತ. ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದೆ ಆದರೆ ನಾವು ಇಸ್ರೇಲ್ ಪರವಾಗಿ ಯುದ್ಧಕ್ಕೆ ಇಳಿತೀವಿ, ಇಸ್ರೇಲ್ನ ರಕ್ಷಣೆಗೆ ಉಗಾಂಡ ಹೋಗುತ್ತೆ ಅಂತ ಉಗಾಂಡ ಸೇನೆಯ ಮುಖ್ಯಸ್ಥನಾಗಿರುವಂಥ ಮುಹೂಜಿ ಕೈನೇರುಗಾಬಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಇರಾನ್ನ ಸೇನೆ ಅಮೆರಿಕದ F-18 ಯುದ್ಧ ವಿಮಾನವನ್ನು ಹೊಡೆದಿರೋದಾಗಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿತ್ತು. ಅವರು ಅನೇಕ ಕಡೆ ಶೇರ್ ಮಾಡಿದ್ರು. ಇರಾನ್ನ ಏರ್ ಡಿಫೆನ್ಸ್ ಹೋಗಿ ಒಂದು ಫೈಟರ್ ಜೆಟ್ ಅನ್ನು ಹೊಡೆದ ಹಾಗೆ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತು. ಇದಾಗ್ತಿದ್ದ ಹಾಗೆ ಅಮೆರಿಕದ ಸೇನೆ ಹೇಳ್ಕೊಂಡಿದೆ, ನಾವು ಇರಾನ್ನ 92% ನೇವಿಯನ್ನ ಫಿನಿಶ್ ಮಾಡಿದೀವಿ, ಅವರ ಬಳಿಯಲ್ಲಿ ಯಾವುದೇ ದೊಡ್ಡ ದೊಡ್ಡ ಹಡಗುಗಳೇ ಇಲ್ಲ, ಇನ್ನೇನಾದರೂ ಉಳ್ಕೊಂಡಿದ್ರೆ ಒಂದಷ್ಟು ಸ್ಪೀಡ್ ಬೋಟ್ಗಳಿರಬಹುದು, ಅವರ ನೇವಿಯೇ ಅಸ್ತಿತ್ವದಲ್ಲಿಲ್ಲ ಅಂತ ಅಮೆರಿಕದ ಸೇನೆ ಹೇಳ್ಕೊಂಡಿದೆ. ಹಾಗೆ ಇರಾನ್ನ 3/2 ಸೈನಿಕ ಸಾಮರ್ಥ್ಯವನ್ನು ಕಂಪ್ಲೀಟ್ ಆಗಿ ನಾಶ ಮಾಡಿರೋದಾಗಿ ಅಮೆರಿಕ ಹೇಳ್ಕೊಂಡಿದೆ. ಇರಾನ್ ಸೇನೆಗೆ ಸೇರಿದಂತಹ 10,000ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನು ನಾವು ಉಡಾಯಿಸಿದೀವಿ. ಇರಾನ್ ಏನು ಹೇಳ್ತಾ ಇದೆಯೋ ಗ್ರೌಂಡ್ ರಿಯಾಲಿಟಿ ಅದಕ್ಕೆ ತದ್ವಿರುದ್ಧವಾಗಿದೆ ಅಂತ ಅಮೆರಿಕದ ಸೇನೆ ಹೇಳ್ಕೊಂಡಿದೆ. ಮಿತ್ರರೇ, ಇದಿಷ್ಟು ಇರಾನ್ ಯುದ್ಧದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳ ಕುರಿತಾಗಿ ಮಾಹಿತಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.